ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋನ ಕೊನೆಯ ತನಕನೂ ನೋಡಿ. ನಮ್ಮನೆ ನಾನ್ ಮಾಡ್ಯುಲರ್ ಕಿಚನ್ ಆದ್ದರಿಂದ ಸ್ವಲ್ಪ ಬಾಕ್ಸಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಷ್ಟೇನು ಜಾಗ ಏನು ಸಾಲ್ತಿರಲಿಲ್ಲ. ಮತ್ತು ಕಿಚನ್ನು ಅಂದರೆ 2 ಶೆಲ್ಫ್ ಇಟ್ಟಿದ್ದಾರೆ ಅಷ್ಟೇ. ಅದಕ್ಕೋಸ್ಕರ ನಾನು ಮೀಶೋಯಿಂದ ಒಂದು ಸ್ವಲ್ಪ ಕಿಚನ್ ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೆ. ಅದು ಕೂಡ ಬಂದಿತ್ತು. ಅದಕ್ಕೆ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ವುಡನ್ ಶೆಲ್ಫ್ಸು. ಇದನ್ನು ಹಾಗೇನಾದ್ರು ಇಟ್ಕೋಬೋದು, ಇಲ್ಲಾಂದರೆ ಗೋಡೆಗಾದರೂ ಮೊಳೆ ಇರುತ್ತೆ, ಅದನ್ನು ಫಿಟ್ ಮಾಡ್ಕೋಬೋದು. ಅಲ್ಲೇ ಫಿಟ್ ಮಾಡೋಕ್ಕೂ ಕೂಡ ಕೊಟ್ಟಿರ್ತಾರೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರೋ ಕ್ವಾಲಿಟಿನೇ ಬಂದಿತ್ತು. ಇದನ್ನು ಬುಕ್ ಮಾಡಿದ್ದೆ. ಇದ್ರ ರೇಟ್ ಬಂದು ನನಗೆ 551 ರುಪೀಸ್ಗೇನೋ ಸಿಕ್ತು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಒಂದು ಬಂದು ನಾನು ಇದನ್ನು ನಮ್ಮನೆ ಬುಲೆಟ್ ಮಿಕ್ಸರ್ದು ಜಾರು ಹೋಗ್ಬಿಟ್ಟಿತ್ತು, ಅದು ಹಳೇದು ಆಗಿತ್ತು. ಅದಕ್ಕೋಸ್ಕರ ನಾನು ಹೊಸದನ್ನೇ ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು ಹೊಸದನ್ನೇ ಬುಕ್ ಮಾಡಿದ್ದೆ. ಇದು 2 ಬರುತ್ತೆ, ಒಂದು ಸ್ಮಾಲ್ ಸೈಜು, ಒಂದು ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ. ಇದು ಅಷ್ಟೇನು ಪ್ರಾಡಕ್ಟ್ ಅಂತಂದರೆ ಅಷ್ಟೇನು ಇದಾಗಿರಲಿಲ್ಲ, ಒಂದು ಸ್ವಲ್ಪ ಓಕೆ ಅನ್ನೋ ಥರನೇ ಇತ್ತು. ಇದನ್ನು ಕೂಡ ಬುಕ್ ಮಾಡ್ಕೊಂಡಿದ್ದೆ. ಇದ್ರ ರೇಟ್ ಬಂದು ನನಗೆ 260 ರುಪೀಸ್ಗೇನೋ ಸಿಕ್ತು, 216ಗೇನೋ ಸಿಕ್ತು. ಇದು ಅಷ್ಟೇನು ಕ್ವಾಲಿಟಿ ಏನೋ ಚೆನ್ನಾಗಿಲ್ಲ, ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಬಂದು ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಬುಕ್ ಮಾಡಿದ್ದೆ, ಒಂದು 2. ಅದಕ್ಕೆ ಕಿಚನ್ಗೆ ಇಟ್ಟರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಕೂಡ ಬುಕ್ ಮಾಡಿದ್ದೆ. ಅದು ಕೂಡ ಬಂದಿತ್ತು. ಇದು 2 ಸೆಟ್ಟು 2 ಬರುತ್ತೆ. ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ, ಚೆನ್ನಾಗಿದೆ, ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ ಕಿಚನಲ್ಲಿ, ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಬುಕ್ ಮಾಡಿದ್ದೆ. ಇದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸಸ್ ಬಂದು ನನಗೆ 179 ರುಪೀಸಲ್ಲೇನೋ ಸಿಕ್ತು. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಒಂದು ಬ್ಯಾಸ್ಕೆಟ್, ಇದು ಪಾತ್ರೆಗಳನ್ನು ತೊಳೆದ್ಬಿಟ್ಟು ಇಟ್ಕೊಳ್ಳೋದಕ್ಕೆ ಮೊದಲು ಒಂದಿತ್ತು, ಅದು ಕೂಡ ನನ್ನ ಮಗ ಎತ್ತಾಕ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ದ ಅಂತ ಅಂದ್ಬಿಟ್ಟು ಇದನ್ನು ಬುಕ್ ಮಾಡ್ಕೊಂಡಿದ್ದೆ. ಇದು ಅಂದರೆ ಒಂದು ಸ್ವಲ್ಪ ಚಿಕ್ಕ ಸೈಜಲ್ಲೇ ಬರುತ್ತೆ, ಒಂದು ಸ್ವಲ್ಪ ಪಾತ್ರೆ ಇದ್ದರೆ ತೊಳ್ಕೊಂಡು ಹಾಕ್ಕೊಳ್ಳೋದಕ್ಕೆ ಎಲ್ಲ ಚೆನ್ನಾಗಿದೆ. ಅದಕ್ಕೋಸ್ಕರ ಇದನ್ನು ಕೂಡ ಬುಕ್ ಮಾಡ್ಕೊಂಡಿದ್ದೆ. ಇದ್ರ ಪ್ರೈಸಸ್ ನನಗೆ 335 ರುಪೀಸಲ್ಲಿ ಸಿಕ್ತು. ಇದು ಕೂಡ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಕಲರು ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಅದಕ್ಕೋಸ್ಕರ ಇದನ್ನು ಬುಕ್ ಮಾಡ್ಕೊಂಡಿದ್ದೆ. ಅಂದರೆ ಕಿಚನ್ ಐಟಮ್ಸು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬುಕ್ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಚೆನ್ನಾಗಿದೆ, ಐಟಮ್ಸ್ ಎಲ್ಲ ಚೆನ್ನಾಗಿರೋದೇ ಬಂದಿದೆ. ಅದರಲ್ಲಿ ಬುಲೆಟ್ ಮಿಕ್ಸರ್ ಜಾರ್ ಬಂದಿದೆಯಲ್ಲ, ಅದೇ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ, ಅಂದರೆ ಅಷ್ಟಕ್ಕೇನು ಚೆನ್ನಾಗಿಲ್ಲ, ಮೀಡಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಇದು ಒಂದು ವುಡನ್ ಸ್ಟ್ಯಾಂಡ್ನ ಬುಕ್ ಮಾಡ್ಕೊಂಡಿದ್ದೆ. ಇದಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಕ್ವಾಲಿಟಿ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಇದ್ರ ಪ್ರೈಸಸ್ ಬಂದ್ಬಿಟ್ಟು 335 ರುಪೀಸ್ಗೇನೋ ಸಿಕ್ತು ನನಗೆ. ಇದಂತೂ ಕಲ್ಲರು ಅಂತೂ ವೈಟ್ ಕಲರ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ಕಿಚನ್ಗೆ ಅಂತಲೇ ಬುಕ್ ಮಾಡಿದ್ದೆ. ಇದು ಕೂಡ ತುಂಬ ಚೆನ್ನಾಗಿರೋದೇ ಬಂದಿದೆ. ಇನ್ನು ಕಿಚನ್ ಐಟಮ್ಸ್ ಎಲ್ಲನೇ ಕಿಚನ್ಗೆಲ್ಲ ಜೋಡಿಸ್ತಿದ್ದೆ. ನನ್ನ ಹಸ್ಬೆಂಡು ಸಾಯಂಕಾಲ ಫಿಶ್ನ ತೊಗೊಬಂದಿದ್ರು. ಆ ಫಿಶ್ನ ಒಂದು ಸ್ವಲ್ಪ ತವಾ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಸಾಂಬಾರನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಈ ತವಾ ಫ್ರೈನ ಮಾಡಲಿಕ್ಕೆ ಚಿಲ್ಲಿ ಪೌಡರು, ಧನಿಯಾ ಪೌಡರು ಮತ್ತು ಪೆಪ್ಪರ್ ಪೌಡರು, ಗರಂ ಮಸಾಲ, ಒಂದು 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನು ಹಾಕ್ಬಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನಿಂಬೆಹಣ್ಣು, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಫಿಶ್ ಎಲ್ಲನೇ ತವಾ ಫ್ರೈ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಕಲಸಿ ಒಂದು ಸ್ವಲ್ಪ ಹೊತ್ತು ತೆಗೆದಿಡ್ತಾ ಇದ್ದೀನಿ. ಇನ್ನು ಸಾಂಬಾರನ್ನು ಮಾಡ್ಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ, ಬೆಳ್ಳುಳ್ಳಿ, ಪುದೀನ ಮತ್ತು ಸಾಂಬಾರು ಪೌಡ್ರನ್ನ ಹಾಕಿ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಇದು ಹಳ್ಳಿ ಸ್ಟೈಲಲ್ಲಿ ಜಾಸ್ತಿ ಮಸಾಲೆ ಐಟಮ್ಸ್ ಏನು ಯೂಸ್ ಮಾಡ್ತಾ ಇಲ್ಲ. ಬೇಸಿಕ್ ಏನಿದೆ ಅದನ್ನು ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ನಾನು ಇವತ್ತಿನ ಪ್ರಾಡಕ್ಟ್ ಲಿಂಕ್ ಎಲ್ಲನೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ. ಇನ್ನು ಸಾಂಬಾರೆಲ್ಲ ಕುದಿ ಬಂದಾದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು, ಹುಣಸೆಹಣ್ಣಿನ ರಸ ಬೇಕಲ್ವಾ, ಮೀನು ಸಾರು ಮಾಡ್ತಿದ್ದೀವಿ ಅಂತಂದರೆ ಹುಣಸೆಹಣ್ಣು ಹಾಕಿದ್ರೆ ಏನೋ ಸಖತ್ತಾಗಿರುತ್ತೆ ಟೇಸ್ಟು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಇನ್ನು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಹಾಕಿ ಒಂದು ಕುದಿ ಬರೋ ತನಕ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.